ಹಾಯ್ ಹಲೋ ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್. ಇವತ್ತು ನಾವು ಭಕ್ಷ್ಯ ಗೋಡೆ ಅಂತಾರಲ್ಲ ಅದನ್ನು ರೆಸಿಪಿ ಮಾಡ್ತಾಯಿದ್ದೀನಿ. ನೀವು ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಇವಾಗ ನಾನು ಒಂದು 1/4 kg ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮನೆಯಲ್ಲಿ ಇರೋ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ, ಅದೇ ಬೆಸ್ಟು. ಅದನ್ನು ಜಡಿ ಹಿಡಿದು ಸ್ವಲ್ಪ ಹಿಟ್ಟನ್ನ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಚಪಾತಿ ಲಟ್ಸೋಕೆ ಆಮೇಲೆ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಚಪಾತಿ ಹದಕ್ಕೆ ಕಲಿಸಬೇಕು. ನೋಡಿ, ಈ ಥರ ಚಪಾತಿ ಹದಕ್ಕೆ ಕಲಸಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನು ಇಲ್ಲಿ ಒಲೆ ಮೇಲೆ ಬಾಣಲೆನ ಬಿಸಿ ಮಾಡಿಕೊಂಡು ಒಂದು ಬಟ್ಲ ಪುಟಾಣಿನ ತಗೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಸ್ವಲ್ಪ ಗಸಗಸೆನೂ ಇದರಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 2 ಬೆಲ್ಲದ ಇದು ತೊಗೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಬೆಲ್ಲದ ಪಾನಕನ ರೆಡಿ ಮಾಡ್ಕೋಬೇಕು. ಫಸ್ಟು ಇದನ್ನು ಕುದಿಯೋಕೆ ಇಟ್ಬಿಡೋಣ. ನೆಕ್ಸ್ಟು ನಾನಿಲ್ಲಿ ಒಂದು ಸ್ವಲ್ಪ ಸೋಂಪು ಹಾಗೆ 1-2 ಏಲಕ್ಕಿನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಪುಟಾಣಿಯನ್ನು ಹುರ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದು ಬಟ್ಲಿಗೆ ಹಾಕ್ಕೊಂಡು ಪುಟಾಣಿ ಆ್ಯಡ್ ಮಾಡಿದ್ದೀನಿ ಅದಕ್ಕೆ. ಹಾಗೆ ಗಸಗಸೆ ಸ್ವಲ್ಪ ಹಾಕ್ತಿದ್ದೀನಿ. ಆಮೇಲೆ ಕಾಯಿ ತುರಿ, ಒಣ ಕೊಬ್ಬರಿ ಕಾಯಿ ತುರಿ ಇದನ್ನು ಸ್ವಲ್ಪ ಉಳಿಸ್ಕೊತೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಸೋಂಪು ಪೌಡರು ಹಾಗೆ ನಾನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನಾನಿಲ್ಲಿ ಬೆಲ್ಲನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಯಾವುದು ಗಂಟು ಇಲ್ಲದೆ ಬೆಲ್ಲದ ಗಂಟು ಬರಬಾರ್ದು, ಆ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನಾನಿಲ್ಲಿ ಪಾಕ ಕುದ್ದಿದೆ, ನಾನು ಇದನ್ನ ಆಫ್ ಮಾಡ್ಕೊತೀನಿ. ನೆಕ್ಸ್ಟು ಈ ಸಣ್ಣ ಚಪಾತಿ ಥರ ಸಣ್ಣದಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ ಸಣ್ಣ ಪೇಡನ ಮಾಡ್ಕೋಬೇಕು ಹಿಟ್ಟಲಿಂದ. ಆದಷ್ಟು ಸಣ್ಣಗೆ ಮಾಡಿದರೆ ಚೆನ್ನಾಗಿ ತೆಳ್ಳಗೆ ಏನಾಗಬೇಕು ಅದನ್ನು ಈ ಥರ ಲಟ್ಟಿಸಿದ ಮೇಲೆ ಅದಕ್ಕೆ ಸ್ವಲ್ಪ ಆಗಲೇ ಪೌಡ್ರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ಶೇಪ್ ಕೊಟ್ಟರೆ ನೋಡಿ. ಇದೇ ರೀತಿ ಪೂರ್ತಿನ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು. ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆ ಕೊಡೋಣ.
ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಬೇಕಾದರೆ ನೀವು ತುಪ್ಪ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಗಸಗಸೆ ಆಮೇಲೆ ಕಾಯಿ ತುರಿ ಉಳಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ ಒಗ್ಗರಣೆಗೆ. ಆಮೇಲೆ ನೆಕ್ಸ್ಟು ಈ ಬೆಲ್ಲದ ಪಾನಕನ ಒಂದು ಈ ರೀತಿ ಸೋಸ್ಕೊಳ್ಳೋಣ. ಏನಾದ್ರು ಕಸ ಗಿಸ ಇದ್ದರೆ ಬರುತ್ತೆ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ನೀರನ್ನು ಆ್ಯಡ್ ಮಾಡ್ಬೋದು. ನಾನು ನಮಗೆ ರುಚಿಗೆ ತಕ್ಕಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಈ ಪೌಡ್ರ್ ಇತ್ತಲ್ಲ, ಸ್ವಲ್ಪ ಒಂದು 5-6 ಟೇಬಲ್ ಸ್ಪೂನಷ್ಟು ಈ ಪೌಡ್ರನ್ನ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಏಲಕ್ಕಿ ಆಮೇಲೆ ಸೋಂಪು ಪೌಡ್ರ್ ಹಾಕ್ಕೊಂಡು ಇದನ್ನು ಕುದಿಯಲು ಬಿಡ. ನೋಡಿ ಇವಾಗ ಕುದಿ ಬಂದಿದೆ ಪಾನಕ. ಇದಕ್ಕೆ ಒಂದೊಂದಾಗಿ ಈ ಭಕ್ಷ್ಯನ ಹಾಕ್ಕೊಳ್ಳೋಣ. ಆದಷ್ಟು ನೀವು ಚೆನ್ನಾಗಿ ಈ ಭಕ್ಷ್ಯ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿದ್ರೆ ಟೇಸ್ಟ್ ಬರುತ್ತೆ. ಒಂದು 15ರಿಂದ 20 ನಿಮಿಷ ಆದರೂ ಇದು ಚೆನ್ನಾಗಿ ಕುದಿಬೇಕು. ನೋಡಿ ನಾನು ಇಲ್ಲಿ ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಇದು ಮುಟ್ಟಿದ್ರೆ ಅಂಟಂಟಾಗಿ ಬರಬಾರ್ದು. ಇವಾಗ ಪರ್ಫೆಕ್ಟಾಗಿ ರೆಡಿ. ನೋಡಿ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.